ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲ್ಲೂಕು ಹೋಂಡಾ ಕ್ರೀಡಾಂಗಣದಲ್ಲಿ ತಾಲ್ಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾದ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಮಾಲೂರು ತಾಲ್ಲೂಕಿನ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಶ್ರೀ ಕೆ.ವೈ. ನಂಜೇಗೌಡರವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹಾಗೂ ಮಹಾತ್ಮ ಗಾಂಧೀಜಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ತಂಡಗಳಿಗೆ ಬಹುಮಾನ ವಿತರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಮಯದಲ್ಲಿ ತಾಲ್ಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಎಂ.ವಿ. ರೂಪರವರು, ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಕೃಷ್ಣಪ್ಪರವರು, ನಗರಸಭೆ ಪೌರಾಯುಕ್ತರಾದ ಮಹಾದೇವ್ರವರು, ತಾಲ್ಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಪ್ರಾಂಶುಪಾಲರುಗಳು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ತಾಲೂಕಿನ ಆರಕ್ಷಕ ಇಲಾಖೆ ತಂಡದಿಂದ ಗೌರವವಂದನೆ ಸಲ್ಲಿಕೆಯಾಗ್ತಾ ಇದೆ. ಬಹಳ ಶಿಸ್ತಿನಿಂದ ಕೋವಿಯನ್ನ ಹೆಗಲ ಮೇಲೆ ಹೊತ್ತು ಗೌರವವಂದನೆಯನ್ನ ಸಲ್ಲಿಸ್ತಾ ಇದೆ ಆರಕ್ಷಕ ಇಲಾಖೆಯ ಪೊಲೀಸ್ ಸಿಬ್ಬಂದಿ. ಈ ತಂಡವನ್ನು ಹಿಂಬಾಲಿಸುತ್ತಾ ಜೆಎಸ್ಎಸ್ ಪಬ್ಲಿಕ್ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳ ತಂಡ ಆಗಮಿಸ್ತಾ ಇದೆ. ಪ್ರಣವ್ ಸಾಯಿ ನಾಯಕರಾಗಿ, ಭುವನ್ ಫ್ಲಾಗ್ ಬೇರರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಶಿಸ್ತಿನ ಸಿಪಾಯಿಗಳಿಂದ ಗೌರವವಂದನೆ ಸಲ್ಲಿಕೆಯಾಗಿದೆ. ಪುಟಾಣಿ ಮಕ್ಕಳು ವಾದ್ಯಗೋಷ್ಠಿಯ ತಾಳಕ್ಕೆ ತಕ್ಕಂತೆ ಹೆಜ್ಜೆಗಳನ್ನ ಇಡುತ್ತಾ ವೇದಿಕೆ ಮುಂಭಾಗದಲ್ಲಿ ಸಾಕ್ತಾ ಇದ್ದಾರೆ. ಇದೀಗ ಆಗಮಿಸುತ್ತಿರುವ ತಂಡ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸೇವಾದಳ ತಂಡ. ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರನ್ನು ಹೋಲುವಂತೆ ಹೆಣ್ಣು ಮಕ್ಕಳು ಕಾಣ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಮಂದಹಾಸ, ಉತ್ಸಾಹ ಇದೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಗೌರವವಂದನೆ ಸಲ್ಲಿಸ್ತಾ ಇದ್ದಾರೆ ಎಸ್ಪಿಸಿ ತಂಡದ ವಿದ್ಯಾರ್ಥಿನಿಯರು. ಇದೀಗ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸೇವಾದಳ ತಂಡ ಸೇವೆಗೆ ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯ ಕೋರ್ತಾ, ವಿಶೇಷವಾಗಿ ಇಂದು ನಾವು 77ನೇ ಗಣರಾಜ್ಯೋತ್ಸವ ಆಚರಿಸ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಈ ಸ್ಥಳೀಯ ಈ ತಾಲೂಕಿನ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ನಿಮ್ಮ ನಂಜೇಗೌಡ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುವಂತ ಅವಕಾಶ ಕೂಡ ಸಿಕ್ಕಿದ್ದು ನನ್ನ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೊಡ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ತಹಸೀಲ್ದಾರರು ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು, ಮತ್ತೆ ಅದೇ ರೀತಿ ತಾಲೂಕ್ ಪಂಚಾಯತಿ ಇಒ ಕೃಷ್ಣಪ್ಪನವರಾಗಿರ್ಬೋದು, ಮತ್ತೆ ನಮ್ಮ ನಗರಸಭೆಯ ಕಮಿಷನರ್ ಆಗಿರ್ಬೋದು, ಮತ್ತೆ 5 ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ಆಂಜಿಯವರು ಇರ್ಬೋದು, ಮತ್ತೆ ನಮ್ಮ ರಾಮಪ್ಪನವರು, ಸರ್ಕಾರಿ ರಾಮಪ್ಪನವರು ಇರ್ಬೋದು, ಪ್ರಾಧಿಕಾರದ ಅಧ್ಯಕ್ಷರಾದ ನರಸಿಂಹ ಅವರು ಇರ್ಬೋದು, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸ್ ಇರ್ಬೋದು, ಮತ್ತೆ ಅದೇ ರೀತಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಮಲೇಗೌಡರು ಇರ್ಬೋದು, ಕೋಲಾರ ಒಕ್ಕೂಟ ನಿರ್ದೇಶಕರಾದಂತಹ ಶ್ರೀನಿವಾಸ್ ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು, ನಗರಸಭೆಯ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು, ಮತ್ತೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಎಲ್ಲ ಜನಪ್ರತಿನಿಧಿ ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊತಾ ಇದ್ವಿ. ಇದ್ರ ಬಗ್ಗೆ ನಮ್ಮ ತಹಸೀಲ್ದಾರರು ಕೂಡ ಮಾತಾಡಿದ್ದಾರೆ, ಕೃಷ್ಣಪ್ಪನವರು ಕೂಡ ತುಂಬಾ ಡೀಪ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ
ಈ ದಿನ ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕು. ಈ ದಿನ ದೇಶ ಪ್ರೇಮ ಹಿಂಬಡಿಸಿಗೊಳಿಸುವ ದಿನ, ನಾಡಿನ ಚರಿತ್ರೆ ನೆನೆಯುವ ದಿನ, ಸಮೃದ್ಧಿ ಸರ್ವರಿಗೂ ತಿಳಿಸುವ ದಿನ, ಭವಿಷ್ಯದ ಚಿಂತನೆಯ ಮಾಡುವ ದಿನ, ಭವ್ಯ ಭಾರತಕ್ಕಾಗಿ ಪಣ ತೊಡುವ ದಿನ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ. ಅದೇ ರೀತಿ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರೂ ಕೂಡ ನಮ್ಮ ದೇಶಕ್ಕೆ ತನ್ನದೇ ಆದ ನಿಯಮಗಳು, ಚೌಕಟ್ಟುಗಳು ಇರಲಿಲ್ಲ. ಬದಲಿಗೆ ಭಾರತವು ಬ್ರಿಟಿಷರು ಜಾರಿಗೆ ತಂದಂತ ಕಾನೂನುಗಳಿಂದ ಆಡಳಿತ ನಡೆಯುತ್ತಿತ್ತು. ಈ ಕುರಿತು ಹಲವು ಚರ್ಚೆಗಳು, ತಿದ್ದುಪಡಿಗಳು ನಡೆದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿಯು ಭಾರತೀಯ ಸಂವಿಧಾನ ಕರಡನ್ನು ಮಂಡಿಸಿತು. ಇದನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ 26 ಜನವರಿ 1950ರಂದು ಸಂವಿಧಾನವನ್ನು ಜಾರಿಗೆ ತಂದಿತ್ತು. ಅದರ ಜೊತೆಯಲ್ಲಿ ಅದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ತಮ್ಮ ಅವಧಿಯನ್ನು ಪ್ರಾರಂಭಿಸಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅಂದಿನಿಂದ ಸಂವಿಧಾನ ಜಾರಿ ಕೂಡ ಆಯಿತು. ಜನವರಿ 26ರಂದು ಏಕ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಪ್ರಶ್ನೆ ಆಸ್ತಿಗೆ ಹಿನ್ನೆಲೆಯಲ್ಲಿ ಜನವರಿ 26, 1929ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತ್ತು. ಲಖನೌದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಿಸಲಾಯಿತು. ಇವತ್ತು ನಾವು ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಕೂಡ ಮುಖ್ಯ ಆಯಿತು ನಮಗೆ.